ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ ಮಂತ್ರಾಲಯ ಪಾರ್ಟ್ 3. ಆಮೇಲೆ ಏನಾಯಿತು, ಕರುನ ಮುದ್ದು ಮಾಡಿದ್ಮೇಲೆ ಆಚೆ ಬಂದ್ವಿ. ಆಟೋದವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಏನಪ್ಪ ಅಂತ ಅಂದರೆ ಇಂತಿಂಥ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ, ಆದರೆ ಚಾರ್ಜಸ್ ಆಗುತ್ತೆ ಅಂತ ಕೇಳ್ತಾರೆ. ಏನಿಲ್ಲ ಅಂದರೂ 150 ಚಾರ್ಜ್ ಮಾಡಿದರು ಅಷ್ಟೇ. ಇರೋ ಬರೋ ಪ್ಲೇಸೆಲ್ಲ ತೋರಿಸ್ಕೊಂಡು ಬಂದರು. ಆಂಜನೇಯ ಸ್ವಾಮಿ ಹಾಗೆ ರಾಯರದ್ದದ ಮನೆನ ನೋಡೋದಕ್ಕೆ ನನಗಂತೂ ತುಂಬ ಎಕ್ಸೈಟೆಡ್ ಆಗಿತ್ತು. ಯಾಕಂದರೆ ಅಲ್ಲಿ ನಾನು ನೋಡೋ ಪ್ರಕಾರ ಅದೇ ಮನೆ ಅಂತ ನಾನು ಅಂದ್ಕೊಂಡೆ, ಬಟ್ ಆ ಮನೆ ಅಲ್ಲ, ಅದು ಕಂಪ್ಲೀಟಾಗಿ ಡೆಮಾಲಿಷ್ ಆಗಿತ್ತು. ಇದು ಹೊಸದಾಗಿ ಕಟ್ಟಿರೋ ಅಂಥದ್ದು ಅದೇ ರೀತಿಯಲ್ಲಿ. ಸೊ ಅದನ್ನೇ ನೋಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ರಾಯರು ಹುಟ್ಟಾಗ್ಲಿಂದ ಅವರು ಬೃಂದಾವನಸ್ಥರಾಗೋರ್ಗೂ ಹೇಗೆಲ್ಲ ಇತ್ತು ಅದನ್ನೆಲ್ಲ ಫೋಟೋಸ್ ಫ್ರೇಮ್ ಮಾಡಿ ಹಾಕಿದ್ರು. ರಾಯರು ಬೃಂದಾವನನ ಕಟ್ಟಿದ್ದು, ರಾಯರು ಕೈಯಾರೆ ಕಟ್ಟಿದ್ದು ಬೃಂದಾವನನ ನೋಡಿಕೊಂಡು, ಹಾಗೆ ಅಲ್ಲಿ ಕೂಡ ಇದ್ದಂತಹ ಎಲ್ಲ ಪ್ಲೇಸಸ್ನು ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು, ಅಭಯ ಆಂಜನೇಯ ಹಾಗೆ ಪಂಚಮುಖಿ ಆಂಜನೇಯನು ಕೂಡ ನೋಡಿಕೊಂಡು, ಅದ್ರ ಪಾದರಕ್ಷಕಗಳನ್ನು ನೋಡಿಕೊಂಡು ಕಂಪ್ಲೀಟಾಗಿ ಚೆನ್ನಾಗಿತ್ತು. ನೆಕ್ಸ್ಟ್ ಬಂಡೆ ಮೇಲೆ ಆಂಜನೇಯ ಸ್ವಾಮಿ ಪೇಂಟಿಂಗ್ ಮಾಡಿದ್ರು, ಅದು ಕೂಡ ಸೂಪರ್ ಆಗಿತ್ತು. ಆಂಜನೇಯ ಸ್ವಾಮಿ ನೋಡಿದ್ಮೇಲೆ ರಿಯಲ್ ಆಗೂ ನೋಡ್ಬೇಕಲ್ವಾ. ಇವರು ಕೂಡ ನಮ್ಮ ಬಾಸ್ ಏನೋ ತಿಂತ ಕೂತಿದ್ರು, ಅವರನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ವಾಪಸ್ ಬಂದು ಫುಲ್ ಟಯರ್ಡ್ ಆಗಿತ್ತು. ಪ್ರಸಾದ ಇನ್ನೇನು ಮುಗ್ದೋಗುತ್ತೆ ಅನ್ನೋ ಅಷ್ಟರಲ್ಲಿ ಹೋಗಿ ಊಟ ಮಾಡಿಕೊಂಡು ನೈಟ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಂಗಳದಲ್ಲಿ ಬಂದು ಕೂತ್ಕೊಂಡ್ವಿ. ಸಮಾಧಾನದಿಂದ ರಾಯರ ಹತ್ರ ಏನೆಲ್ಲ ಕೇಳ್ಕೋಬೇಕು ಅದನ್ನೆಲ್ಲ ಕೇಳ್ಕೊತಾ ಇದ್ವಿ. ಸೊ ಈ ವ್ಲಾಗ್ದು ಲಿಂಕ್ನ ನಾನು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ವ್ಲಾಗ್ನ ಚೆಕ್ ಮಾಡಿ, ಹಾಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.